ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಇಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ಅತ್ಯಂತ ಕಾಂಟ್ರವರ್ಷಿಯಲ್ ವಿಷಯ ಇವತ್ತು ಮಾತಾಡೋದು. ಸಿದ್ದರಾಮಯ್ಯನವರಿದ್ದಾರೆ 16ನೇ ಬಡ್ಜೆಟ್ನ ಮಂಡಿಸಿದ್ರಂತೆ ಅಂತ ಹೇಳ್ತಾರೆ. ಇರಲಿ, ಬಡ್ಜೆಟ್ ಮಂಡಿಸಿದ ತಕ್ಷಣ ಯಾರು ಬುದ್ಧಿವಂತರಾಗಲ್ಲ, ಮತ್ತು ಆಟೋಮೆಟಿಕ್ಕಾಗಿ ಕೆಲವೆಲ್ಲ ಅಂಟುಕೊಳ್ಳುತ್ತೆ ಬುದ್ಧಿವಂತಿಗೆ. ಆದ್ದರಿಂದ ಆತ ಬುದ್ಧಿವಂತ ಅಂತ ಅರೆಮನಸ್ಸಿನಿಂದ ಒಪ್ಕೋಬೋದು. ಅದು ಇರಲಿ. ಈ ಸಿದ್ದರಾಮಯ್ಯ ನಿಜವಾಗ್ಲೂ ಬುದ್ಧಿವಂತನ ಅಥವಾ ಕಾಪಿ ಮಾಡ್ತಿದ್ದಾರಾ ಅನ್ನೋದು ಇವತ್ತಿನ ಪ್ರಶ್ನೆ. ಇದಕ್ಕೆ ಕೆಲವು ಸಾಕ್ಷಿಗಳನ್ನ ತೆಗಬೇಕಾಗುತ್ತೆ. ಸಾಕ್ಷಿಗಳನ್ನ ಹುಡುಕಬೇಕು ಅಂತಂದರೆ ನಾವು ಸ್ವಲ್ಪ ಕಾಯಬೇಕಾಗತ್ತೆ. ಆ ಥರ ಕಾದ್ಬಿಟ್ಟು ಇವತ್ತು ಒಂದು ವಿಷಯನ ಹೇಳ್ತಾ ಇದ್ದೀನಿ. ನೋಡಿ, ಸಿದ್ದರಾಮಯ್ಯನವರು ಈ ಸತಿ ಅಧಿಕಾರಕ್ಕೆ ಬರೋಕ್ಕೋಸ್ಕರ ಏನು ಮಾಡಿದ್ರು, ಗ್ಯಾರಂಟಿಗಳನ್ನ ಅನೌನ್ಸ್ ಮಾಡಿದ್ರು. ಕಾಂಗ್ರೆಸ್ ಇಡೀ ಭಾರತ ದೇಶದಲ್ಲಿ ಕರ್ನಾಟಕದಲ್ಲಿ ಮಾತ್ರ ಸ್ಟ್ರಾಂಗ್ ಆಗಿರೋದು. ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವ್ರಿಗೆ ಆಗೋದೇ ಇಲ್ಲ. ಅವರು 2.5 ವರ್ಷ ಇವರು ಮುಖ್ಯಮಂತ್ರಿ, 2 ವರ್ಷ ಅವ್ರ ಮುಖ್ಯಮಂತ್ರಿ ಅಂತಾರೆ. ಏನೋ ಇವತ್ತು ನಾಳೆನೋ ಏನೋ ಡೆಲ್ಲಿನಲ್ಲಿ ಪ್ರೆಸ್ ಮೀಟ್ ಮಾಡ್ತಾರಂತೆ. ಡಿ ಕೆ ಶಿವಕುಮಾರ್ ಎಲ್ಲ ಫಾರಿನ್ಗೆ ಹೋಗಿದ್ದಾರಂತೆ, ಮಾಡ್ತಾರಂತೆ. ಈ ಸಿದ್ದರಾಮಯ್ಯಂಗೆ ಇವಾಗಲೇ ನಡ್ಕ ಹುಟ್ಟುಬಿಟ್ಟಿದೆ. ನನ್ನ ಕುರ್ಚಿ ಅಲ್ಲಾಡ್ತಾ ಇದೆ. ಇದ್ರ ಮಧ್ಯೆ ಒಂದು ಮಾತು ಕೇಳಿಬರುತ್ತೆ, ಕರ್ನಾಟಕ ಕಾಂಗ್ರೆಸ್ ಐನ ATM ಅಂತ. ಕಾಂಗ್ರೆಸ್ ಐ ಅಂತಂದರೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಗಾಂಧಿ ಕುಟುಂಬಕ್ಕೆ ATM ಅಂತಂದ್ಬಿಟ್ಟು ಅವ್ರಿಗೆ ಬೇಕಾಗಿರ್ತಕ್ಕಂಥ ದುಡ್ಡನ್ನೇ ಇವ್ರು ಕೊಟ್ಟರೆ ಜನ ಅವ್ರ ಮುಖ ನೋಡಿ ಓಟ್ ಹಾಕ್ತಾರೆ. ಅಧಿಕಾರ ನಾವು ಅನುಭವಿಸ್ಬೋದು. ಅದು 100 ರೂಪಾಯಿ ತೊಗೊಂಡ್ರೆ 60 ರೂಪಾಯಿ 50 ರೂಪಾಯಿ ಅವರು ಕೊಡೋದು, ಮಿಕ್ಕಿದ್ದೆಲ್ಲ ಇವ್ರ ಜಾಬ್ಗೆ ಇಳಿಸ್ಕೊಳ್ಳೋದು. ಇದೇ ನಡೀತಾ ಇರೋದು. ಇದೇನಾಗಿದೆ, ಕಾಂಗ್ರೆಸ್ನವರು ನಮ್ಮ BJPನವರು 40% ಕಮಿಷನ್ ತಗೋತಾರೆ, 80% ಕಮಿಷನ್ ತಗೋತಾರೆ. ATM, ಮಣ್ಣು ಮಸಿ ಅಂತ ಏನೇನೋ ಪೋಸ್ಟ್ ಹಾಕಿ ಇದು ಮಾಡಿ ಅಧಿಕಾರಕ್ಕೆ ಬಂದುಬಿಟ್ರು. ಅಧಿಕಾರಕ್ಕೆ ಬಂದಮೇಲೆ ಅಧಿಕಾರ ಉಳಿಸ್ಕೊಳ್ಳೋಕ್ಕೋಸ್ಕರ ಏನು ಮಾಡಿದ್ರು, ಫ್ರೀ ಬಿಗಳನ್ನ ಅನೌನ್ಸ್ ಮಾಡಿದ್ರು. ಫ್ರೀ ಬಿಗಳು ಏನೇನು ಅಂತ ಅನೇಕ ಎಪಿಸೋಡ್ಗಳಲ್ಲಿ ಮಾತಾಡಿದ್ವಿ. ಈ ಎಲ್ಲ ಫ್ರೀ ಬಿಗಳನ್ನ ಅನೌನ್ಸ್ ಮಾಡಿದ್ರೆ ಇವ್ರದ್ದೇ ಸ್ವಂತ ಬುದ್ಧಿನ ಇದು ಅಥವಾ ಯಾರ್ದಾರು ಕಾಪಿ ಮಾಡಿದಾರ ಅಂತಂದಾಗ ನೋಡಿ, ನಮಗೆ ಪ್ರಬಲವಾದ ಸಾಕ್ಷಿ ಸಿಗುತ್ತೆ. ಇಂಡಿಯಾ ದೇಶದಲ್ಲಿ ಪ್ರಪ್ರಥಮವಾಗಿ ಫ್ರೀ ಬಿಗಳನ್ನ ಕೊಟ್ಟಿದ್ದು, ಹೆಂಗಸರಿಗೆ ಪ್ರಯಾಣವನ್ನು ಫ್ರೀ ಮಾಡಿದ್ದು ಆಮ್ ಆದ್ಮಿ ಪಕ್ಷದ ಅರವಿಂದ್ ಕೇಜ್ರಿವಾಲ್ ಅವರು ಡೆಲ್ಲಿನಲ್ಲಿ. ಅದನ್ನು ಕರ್ನಾಟಕದಲ್ಲಿ ಕಾಪಿ ಮಾಡಿಬಿಟ್ಟು ಸಕ್ಸಸ್ ಆಗ್ಬಿಟ್ರು. ನಮ್ಮ ಜನ ಏನು ಅಂತಂದರೆ ಹಿಂದೂಗಳು ನೋಡಿ ಬ್ಲೈಂಡಾಗಿ ಫಾಲೋ ಮಾಡ್ತಾರೆ. ಕುರಿಗಳು ಬನ್ನೂರು ಕುರಿ ಅಂತ ಹೇಳ್ತಾರೆ. ಬಂಡೂರು ಕುರಿ, ಅದು ಬನ್ನೂರು ಕುರಿ ಅಂತಾರೆ. ಕುರಿ ಏನಾಗುತ್ತೆ, ನಾನು KGFಲ್ಲಿದ್ದೆ. ಒಂದು ರೈಲು KGFಿಂದ ಬೆಂಗಳೂರಿಗೆ ಬರೋದು. ಮಳೆ ಬಂದಿತ್ತು, ಅದು ರೈಲು ಬರ್ತಾಯಿತ್ತು. ಒಂದು ಕುರಿ ಏನಾಯಿತು, ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಅದಕ್ಕೇನು ಗೊತ್ತಾಗಲಿಲ್ಲ, ಹತ್ತಿರ ಬಂದ್ಬಿಡ್ತು ಇಂಜಿನ್. ಇದೇನಾಯಿತು, ರೈಲು ಮಧ್ಯದ 2 ಕಂಬಿಗಳ ಮಧ್ಯದಲ್ಲಿ ನಿಂತ್ಕೊಂಡು ಅಂತ ಕೂಗಕ್ಕೆ ಶುರು ಆಯಿತು. ಇವು 40-50 ಕುರಿಗಳು ಬಂದು ನಿಂತ್ಕೊಂಡು ಕೂಗಕ್ಕೆ ಶುರು ಮಾಡಿಬಿಟ್ಟು ರೈಲು ಏನಾಯಿತು, ಹೊಡ್ಕೊಂಡು ಹೋಯ್ತು. 40-50 ಕುರಿಗಳು ಸತ್ತೋದು. ಆ ಸತ್ತೋದ್ರೆ ಏನಾಯಿತು, ಜನಗಳು ಲೇಬರ್ ಏರಿಯಾದು ಏನಾಗುತ್ತೆ, ಮೈನಿಂಗ್ ಲೇಬರ್ ಏರಿಯಾ ಎಲ್ಲ ಮಾಂಸವನ್ನು ಚರ್ಮವನ್ನು ಬುಟ್ಟಿಗಳು ತುಂಬ್ಕೊಂಡು ಹೋದರು, ಸೀರೆಗಳು ತುಂಬ್ಕೊಂಡು ಹೋದ್ರು. ಇದನ್ನೆಲ್ಲ ಕಣ್ಣಾರೆ ನೋಡಿದ್ದೀವಿ ನಾವು. ಹಾಗೆ ನಮ್ಮ ಹಿಂದೂಗಳು ಸಹ ಈ ಕುರಿಗಳ ಥರನ ಅನ್ನೋ ಸೂಚನೆ ಬರುತ್ತೆ. ಏನಾಗುತ್ತೆ, ಫ್ರೀ ಕೊಡ್ತೀವಿ ಅಂತ ದಬ 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 ಓಟ್ ಹಾಕ್ಬಿಟ್ರು. ಈಗೇನಾಗಿದೆ, ಗಾಳಿ ಹೋಗ್ತಾ ಇದೆ. ಸಿದ್ದರಾಮಯ್ಯನವ್ರು ಏನೇನು ಅನೌನ್ಸ್ ಮಾಡೋದು ಎಲ್ಲ ಟುಸ್ ಆಗುತ್ತೆ. ಅವ್ರು ಒಂದೇ ಒಂದು ಆಟ ಹಾಕೋದು. ಏನಾದರೂ ಕಾಂಗ್ರೆಸ್ ಗೆದ್ದು ಬಿಟ್ಟಿದ್ರೆ ಇಂಡಿಯಾ ದೇಶದ ಜನರಲ್ ಎಲೆಕ್ಷನ್ನ ಏನಾದ್ರು ಪ್ರಧಾನಮಂತ್ರಿ ರಾಹುಲ್ ಗಾಂಧಿ ಆಗಿದ್ದರೆ ಸಿದ್ದರಾಮಯ್ಯ ಸಕ್ಸಸ್ ಆಗೋರು. ಆದರೆ ಇವರು ದುರಾದೃಷ್ಟಕ್ಕೆ, ನಮ್ಮ ಅದೃಷ್ಟಕ್ಕೆ, ಭಾರತದ ಅದೃಷ್ಟಕ್ಕೆ, ದೇಶಭಕ್ತರ ಅದೃಷ್ಟಕ್ಕೆ, ಯಾರು ಕಷ್ಟಪಟ್ಟು ದುಡಿಬೇಕು ಅಂತಾರೆ, ಯಾರು ಬಸವಣ್ಣನವರ ಅನುಯಾಯಿಗಳಿದ್ದಾರೆ, ಕಷ್ಟಪಟ್ಟು ದುಡಿದರೆ ಮಾತ್ರ ಸುಖ ಪಡೋಕ್ಕೆ ಅಧಿಕಾರ ಇದೆ ಯಾರು ತಿಳ್ಕೊಂಡಿದ್ದಾರೆ, ಅವರೆಲ್ಲರೂ ಇದು ಮಾಡೋ ಹಾಗೆ ಏನಾಯಿತು, ಹಿಂದೂಗಳು ಓಟ್ ಹಾಕಿದ್ರು. ಓಟ್ ಹಾಕ್ಬಿಟ್ಟು ಏನಾಯಿತು, ಆ ರೈಲಿಗೆ ಸಿಗಾಕೊಂಡಿದ್ದು ಕುರಿಗಳು ಹಿಂದೂಗಳು ಒಂದಾಗ್ಬಿಟ್ರು. ಸಿದ್ದರಾಮಯ್ಯನವರು ಏನಾಗುತ್ತೆ, ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಸೆಂಟ್ರಲ್ ಗೌರ್ಮೆಂಟಲ್ಲಿ, ಹೆಂಗೋ ಬೋಳಿನ ಕಾಳಿ ಮಾಡಿ ಹೆಂಗೋ ನಿಭಾಯಿಸ್ಕೋಬೋದು ಅಂತಿದ್ರು. ಆದರೆ ಕಾಂಗ್ರೆಸ್ನವರು ದುರಾದೃಷ್ಟಕ್ಕೆ, ದೇಶಭಕ್ತರ ಅದೃಷ್ಟಕ್ಕೆ ನರೇಂದ್ರ ಮೋದಿ ಪ್ರಚಂಡ ಬಹುಮತದಿಂದ 3ನೇ ಸರಿ ಗೆದ್ದಿದ್ದರಿಂದ ಏನಾಯಿತು, ಅವ್ರದ್ದೆಲ್ಲ ಗ್ಯಾರಂಟಿಗಳು ಟುಸ್ಸಾಗ್ತಾ ಬಂತು. ಟುಸ್ಸಾಗಿದ್ದರು. ಒಂದೇ ಒಂದು ಉದಾಹರಣೆ ಹೇಳ್ತೀನಿ ನೋಡಿ. ನಿನ್ನೆ ರಾತ್ರಿಯಿಂದ ಬಸ್ಸಿನ ಪ್ರಯಾಣ ದರ 15% ಏರಿಸಿದ್ದಾರೆ. 15 ಕೊಟ್ಟಿರೋದು 10 ರೂಪಾಯಿ, ತಗೋತಿರೋದು 20 ರೂಪಾಯಿ. ಎಲ್ಲಿದ್ದು ಬಂದು ಸ್ವಾಮಿ ರಾಜಕೀಯ? ಒಂದು ಕೈಯಲ್ಲಿ ಕೊಡ್ತಾ ಇದ್ದೀರಾ, ಹಗಲು ದರೋಡೆ ಮಾಡ್ತಾ ಇದ್ದೀರಾ ನೀವು. ಏನು ಅಂತಂದರೆ ಹೊಸ ಬಸ್ ಹಾಕಿದ್ದೀರಾ, ಇಲ್ಲ ಬಸ್ಸು 10 ಓಡ್ತಿರೋ ಕಡೆಯಲ್ಲಿ 2 ಬಸ್ ಓಡಿಸ್ತಾ ಇದ್ದೀರಾ. ಸ್ಕೂಲ್ ವಿದ್ಯಾರ್ಥಿಗಳು
ಸಾಕಷ್ಟು ಕಡೆ ಗಲಾಟೆ ಮಾಡ್ತಾ ಇದ್ದಾರೆ. ಹೆಂಗಸರು ಫ್ರೀ ಹೋಗ್ಬಿಟ್ಟು ಬಸ್ಸಲ್ಲಿ ಕೂತ್ಕೊಂಡು ಹೋಗ್ತಾರೆ, ದುಡ್ಡು ಕೊಟ್ಟು ಹೋಗ್ತಕ್ಕಂಥ ಗಂಡಸರು ನಿಂತ್ಕೊಂಡು ಹೋಗ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಇದಕ್ಕೆಲ್ಲ ನೀವು ಕಾರಣ. ನಿಮ್ಗೆ ಅಯ್ಯೋ ಅನ್ಸೋದೇ ಇಲ್ವಾ? ನೀವು ಬಿಡಿ ಬಸ್ಸಲ್ಲಿ ಓಡಾಡೋದಿಲ್ಲ, ಹೆಲಿಕಾಪ್ಟ್ರು ಕಾರಲ್ಲಿ ಓಡಾಡ್ತಿರೋದ್ರಿಂದ ನಿಮ್ಗೆ ಗೊತ್ತಾಗೋದಿಲ್ಲ. ಆದರೆ ಗ್ರೌಂಡ್ ರಿಯಾಲಿಟೀಸ್ ಏನು ಅಂತಂದರೆ, ನೀವು ಫ್ರೀ ಬಿ ಕೊಟ್ಟಿದ್ದರಿಂದ ಹೆಂಗಸರು ಫ್ರೀಯಾಗಿ ಪ್ರಯಾಣ ಮಾಡ್ತಾರೆ, ಫ್ರೀಯಾಗಿ ಪ್ರಯಾಣ ಮಾಡಿ ಬಸ್ಸಲ್ಲಿ ಕೂತ್ಕೊಂಡು ಹೋಗ್ತಾರೆ. ದುಡ್ಡು ಕೊಟ್ಟು ಹೋಗ್ತಕ್ಕಂಥ ಗಂಡಸರು ನಿಂತ್ಕೊಂಡು ನೇತಾಡ್ಕೊಂಡು ಹೋಗ್ತಾರೆ. 10 ಬಸ್ ಓಡಿಸೋ ಕಡೆಯಲ್ಲಿ 2 ಬಸ್ ಓಡಿಸ್ತಾ ಇದ್ದೀರಾ. ಮತ್ತು ಸ್ಕೂಲ್ಗಳಿಗೆ ಓಡಿಸ್ತಕ್ಕಂಥ ಬಸ್ಸುಗಳನ್ನೆಲ್ಲ ಸುಮಾರು ಕಡೆ ಕ್ಯಾನ್ಸಲ್ ಮಾಡಿದ್ದೀರಾ. ವಿದ್ಯಾರ್ಥಿಗಳು ಗಲಾಟೆ ಮಾಡ್ತಾ ಇದ್ದಾರೆ. ನಿಮಗೆ ಇದೆಲ್ಲ ತಟ್ಟೋದೇ ಇಲ್ವಾ? ಪಾಪದ ಕೂಡ ತುಂಬ ಹೋಗಿದೆ. ಶ್ರೀಕೃಷ್ಣ ಏನಾಗುತ್ತೆ ಕಾಯ್ತಾ ಇದ್ದಾನಂತೆ. 99 ಪಾಪ ಆಯಿತು, 100 ಆಗಲಿ 101 ಆಗಲಿ ಅವನು ವಧೆ ಮಾಡ್ತೀನಿ ಅಂತ. ಹಾಗೆ ನಿಮ್ಮದು ಸಹ 95, 96, 97 ಕೂಡ ತುಂಬಿಟ್ಟಿದೆ. ಇನ್ನು 100 ದಿನೋತ್ಸವ ಆಚರಣೆ ಮಾಡೋದಕ್ಕೆ, ಶತಮಾನೋತ್ಸವ ಸಂಭ್ರಮ ಮಾಡೋದಕ್ಕೆ ಕೆಲವು ಇದಿದೆ. ನೀವು ಈ ಗ್ಯಾರಂಟಿಗಳನ್ನ, ಫ್ರೀ ಬಿಗಳನ್ನ 5 ವರ್ಷ ನಡೆಸೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತಂದರೆ ಸಿಕ್ಕಾಪಟ್ಟೆ ಸಾಲ ಮಾಡ್ತಾಯಿದ್ದೀರಾ. ನೆಕ್ಸ್ಟ್ ಸರ್ಕಾರ ನಡೆಸಬೇಕಾದವರು ಎಷ್ಟು ಕಷ್ಟ ಅನುಭವಿಸ್ಬೇಕಾಗತ್ತೆ. ಜನಗಳ ಮೇಲೆ ಎಷ್ಟು ಸಾಲದ ಹೊರೆ ಬಂದಿದೆ. ಜನ ಏನಾದ್ರು ತೀರಿಸ್ಬೇಕು ಅಂತಂದರೆ ನಿಮ್ಗೆ ಅವಾಗ ಗೊತ್ತಾಗುತ್ತೆ. ನೀವೇನಿವತ್ತು ತೀರ್ತೀರಾ, ನಾಳೆ ಎಲ್ಲೋ ಹೊರಟೋಗ್ತೀರಾ. ನೀವು ಯಾರೋ ಹೇಳ್ತಾಯಿದ್ರು ಮೈಸೂರಲ್ಲಿ ಅರಮನೆ ಕಟ್ಟಿಸಿದಾರಂತೆ. ಅಹಿಂದದವರು ವೋಟ್ ಬ್ಯಾಂಕ್ ಮಾಡಿಕೊಂಡು ತಾವು ಮುಖ್ಯಮಂತ್ರಿ ಆದ್ರಿ. ಮುಖ್ಯಮಂತ್ರಿ ಆದಮೇಲೆ ಏನೋ ಜನಗಳೆಲ್ಲ ಮಾತಾಡ್ತಾ ಇದ್ದಾರೆ. ಮೈಸೂರಿನಲ್ಲಿ ನೋಡಿ ಡಬಲ್ ರೋಡ್ ಇದೆ ಸರಸ್ವತಿಪುರಮಲ್ಲಿ, ಅದು ಕುವೆಂಪು ನಗರ ಆಂದೋಲನ ಸರ್ಕಲ್ ಕಡೆ ಬರುತ್ತೆ. ಅಲ್ಲಿ ಬಲಗಡೆ ಭಾಗದಲ್ಲಿ ನೀವು ದೊಡ್ಡ ಅರಮನೆ ಕಟ್ಟಿಸ್ತಾ ಇದ್ದೀರಂತೆ. ಅರಮನೆ ಒಳಗೆ ಸ್ವಿಮ್ಮಿಂಗ್ ಪೂಲ್ ಇದೆಯಂತೆ. ಸ್ವಾಮಿ, ಎಲ್ಲ ಅಹಿಂದದವರಿಗೆ ನ್ಯಾಯ ಸಿಗ್ತಾ? ಎಲ್ಲ ಅಹಿಂದದವ್ರನ್ನ ಮೇಲೆತ್ತಿದ್ರ? ಎಲ್ಲ ಅಹಿಂದದವರು ಶಕ್ತಿಯುತರಾದ್ರ ಅನ್ನೋ ಕ್ವಶ್ಚನ್ನು ನಮ್ಮನ್ನು ಕಾಡ್ತಾ ಇದೆ. ನಿಮಗೂ ಕಾಡಿದ್ರೆ ಡೆಮಾಕ್ರಸಿಗೆ ಸ್ವಲ್ಪನಾದರೂ ಬೆಲೆ ಬರುತ್ತೆ ಅಂತ ಹೇಳ್ಬಿಟ್ಟು ಇಂದಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.